ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 41ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯೋಗ ಸನ್ಯಸ್ತ ಕರ್ಮಾಣಂ ಅನ್ನುವಂಥ ಶಬ್ದವನ್ನ ಯಾಕೆ ಕರ್ಮಯೋಗ ಅಂತಾನೆ ಹೇಳಿರೋದಿಲ್ಲಿ, ಜ್ಞಾನ ಯೋಗ ಅಥವಾ ಇನ್ಯಾವುದೇ ಯೋಗ ಅಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾವು ತಿಳ್ಕೊಂಡಿದ್ದೀವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಜ್ಞಾನ ಸಂಚಿನ್ನ ಸಂಶಯಂ ಅನ್ನುವಂಥ ಪದದಲ್ಲಿ ಜ್ಞಾನ ಅನ್ನುವಂಥ ಶಬ್ದದ ಅರ್ಥ ಏನು, ಯಾವುದರ ಬಗ್ಗೆ, ಯಾವ ಜ್ಞಾನದ ಬಗ್ಗೆ ಹೇಳ್ತಾ ಇರೋದಿಲ್ಲಿ. ಆಮೇಲೆ ಗೀತೆಯಲ್ಲಿ ಈ ಜ್ಞಾನ ಅನ್ನುವಂತಹ ಶಬ್ದ ಯಾವ ಯಾವ ಶ್ಲೋಕಗಳಲ್ಲಿ ಯಾವ ಯಾವ ಅರ್ಥದಲ್ಲಿ ವ್ಯವಹೃತವಾಗಿದೆ. ಇಲ್ಲಿ ಬೇಕಾದಷ್ಟು ಕಡೆ ಜ್ಞಾನ ಜ್ಞಾನ ಅಂತ ಹೇಳಿದಾರಲ್ಲ, ಅದೆಲ್ಲ ಯಾವುದ್ರ ಬಗ್ಗೆ ಹೇಳ್ತಾ ಇರೋದು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಉತ್ತರ ಏನು ಅಂತಂದ್ರೆ, ಮೇಲೆ ಹೇಳಿರುವಂಥ ಪದದಲ್ಲಿ ಜ್ಞಾನ ಅನ್ನುವಂಥ ಶಬ್ದ ಯಾವುದೇ ವಸ್ತುವಿನ ಸ್ವರೂಪದ ವಿವೇಚನೆಯನ್ನ ಮಾಡಿ ಅದರ ವಿಷಯಕ ಸಂಶಯವನ್ನು ಕೂಡ ನಾಶ ಮಾಡುವಂತಹ ವಿವೇಕ ಶಕ್ತಿಯ ಬಗ್ಗೆ ಇಲ್ಲಿ ಹೇಳ್ತಾ ಇರುವಂಥದ್ದು. ಅಂದ್ರೆ ನೋಡಿ, ಈಗ ಯಾವುದೋ ಒಂದು ವಸ್ತು ಇರುತ್ತೆ, ಅದರದ್ದು ಸ್ವರೂಪ ಏನು ಅದನ್ನ ಚೆನ್ನಾಗಿ ಯೋಚನೆ ಮಾಡಿ ವಿವೇಚನೆಯಿಂದ ಅದರ ಬಗ್ಗೆ ಎಲ್ಲ ತಿಳ್ಕೊಂಡು ಅದರ ವಿಷಯದಲ್ಲಿ ನನಗೇನಾದರೂ ಸಂಶಯ ಇದ್ದರೆ ಅದನ್ನೂ ಕೂಡ ನಾಶ ಮಾಡುವಂತಹ ವಿವೇಕ ಶಕ್ತಿ ಇದೆಯಲ್ಲ, ಅದರ ಬಗ್ಗೆ, ಈ ವಿವೇಕ ಅನ್ನೋದ್ರ ಬಗ್ಗೆ ಇಲ್ಲಿ ಜ್ಞಾನ ಅಂತ ಹೇಳ್ತಾ ಇರೋದು. ಯಾಕೆ ಅಂತಂದ್ರೆ ವಿವೇಕ ನಮ್ಮಲ್ಲಿರುವಂಥ ಸಂಶಯವನ್ನ ದೂರ ಮಾಡಿಬಿಡುತ್ತೆ. ಯಾಕಂದ್ರೆ ಆ ವಸ್ತುವಿನ ಸ್ವರೂಪ ಏನು, ಅದರದ್ದು ನಿಜ ಅಂಶ ಏನು ಅನ್ನೋದನ್ನ ಚೆನ್ನಾಗಿ ಅದು ಡಿಸಿಷನ್ ತಗೊಳುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡುತ್ತೆ, ಮತ್ತು ಅದನ್ನು ಕರೆಕ್ಟಾಗಿ ಅದು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡುತ್ತೆ. ಅದಕ್ಕೋಸ್ಕರ ಅಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಆ ಸಂಶಯವನ್ನು ನಾಶ ಮಾಡುವಂಥ ವಿವೇಕ ಶಕ್ತಿಯ ಬಗ್ಗೆ ಇಲ್ಲಿ ಜ್ಞಾನ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಜ್ಞಾ ಅವಬೋಧನೆ, ಈ ಧಾತ್ವರ್ಥಕ್ಕೆ ಅನುಸಾರವಾಗಿ ಜ್ಞಾನದ ಅರ್ಥ ಅಂತಂದ್ರೆ ತಿಳ್ಕೊಳ್ಳೋದು ಅಂತ ಆಗುತ್ತೆ. ಜ್ಞಾ ಅವಬೋಧನೆ ಅಂದ್ರೆ ಏನು? ತಿಳ್ಕೊಳ್ಳೋದು. ಜ್ಞಾನ ಅಂದ್ರೇನೆ ಅರ್ಥ ತಿಳ್ಕೊಳ್ಳೋದು ಅಂತ ಅರ್ಥ. ಈಗ ಯೋಗವನ್ನ ತಿಳ್ಕೊಳ್ಳೋದಕ್ಕೆ ಯೋಗ ಜ್ಞಾನ, ವಿಜ್ಞಾನವನ್ನ ತಿಳ್ಕೊಳ್ಳೋದು, ವಿಶೇಷವಾದಂತಹ ಒಂದು ತಿಳುವಳಿಕೆಯನ್ನ ತಿಳ್ಕೊಳ್ಳೋದಕ್ಕೆ ವಿಜ್ಞಾನ, ಸಮಾಜದ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಸಮಾಜ ಜ್ಞಾನ ಅಂತ ಹೇಳೋದು. ಜ್ಞಾನ ಅಂತಂದ್ರೆ ತಿಳ್ಕೊಳ್ಳೋದು, ತಿಳಿಯೋದು ಅಂತ ಅರ್ಥ. ಅದಕ್ಕೋಸ್ಕರನೇ ಗೀತೆಯಲ್ಲಿ ಪ್ರಕರಣಕ್ಕನುಸಾರವಾಗಿ ಜ್ಞಾನ ಅನ್ನುವಂಥ ಶಬ್ದ ಕೆಳಗೆ ಬರೆದಿರುವಂಥ, ಅಂದರೆ ಈಗ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಮುಂದೆ, ಆ ರೀತಿ ಬೇರೆ ಬೇರೆ ಅರ್ಥಗಳಲ್ಲಿ ಬೇರೆ ಬೇರೆ ರೀತಿಯಿಂದ ಅದು ವ್ಯವಹೃತವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆಯಾ ಸಂದರ್ಭಕ್ಕೆ ಸರಿಯಾಗಿ ಜ್ಞಾನ ಅನ್ನೋದು ಬೇರೆ ಬೇರೆದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಈ ಜ್ಞಾನ ಅಂದರೆ ಮೊದಲು ನಮ್ಗೆ ಅರ್ಥ ಗೊತ್ತಿರಬೇಕು, ತಿಳ್ಕೊಳ್ಳೋದು ಅಂತ ಅರ್ಥ. ಅಲ್ಲಲ್ಲಿ ಯಾವುದಕ್ಕೆ ಜ್ಞಾನ ಅಂತ ಹೇಳಿದಾರೋ ಅದನ್ನು ತಿಳ್ಕೊಳ್ಳೋದು ಅಂತ ಅರ್ಥ ಮಾಡ್ಕೋಬೇಕು ನಾವು, ಆಯಿತಾ. ಈಗ ಇಲ್ಲಿ ಕೆಲವೊಂದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಎಲ್ಲೆಲ್ಲಿ ಜ್ಞಾನ ಅನ್ನುವಂಥ ಶಬ್ದವನ್ನ ಏನಕ್ಕೆ ಉಪಯೋಗ ಮಾಡಿದ್ದಾರೆ ಅಂತ. ಆಗ ನಮ್ಗೆ ಅದನ್ನು ತಿಳ್ಕೊಂಡಾಗ ಸ್ವಲ್ಪ ಅರ್ಥ ಆಗುತ್ತೆ. ಈಗ 12ನೇ ಅಧ್ಯಾಯದ 12ನೇ ಶ್ಲೋಕದಲ್ಲಿ ಜ್ಞಾನಕ್ಕಿಂತ ಧ್ಯಾನವನ್ನ ಮತ್ತು ಅದಕ್ಕಿಂತಲೂ ಕರ್ಮಫಲದ ತ್ಯಾಗವನ್ನ ಶ್ರೇಷ್ಠ ಅಂತ ಹೇಳಿದ್ದಾರೆ. ಇಲ್ಲಿ ಜ್ಞಾನಕ್ಕಿಂತ ಅಂತ ಹೇಳಿದಾರಲ್ಲ, ಇದು ಯಾವ ಜ್ಞಾನ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನೋಡಿ, ಈ ಕಾರಣದಿಂದ ಅಲ್ಲಿ ಜ್ಞಾನದ ಅರ್ಥ ಅನ್ನೋದು ಶಾಸ್ತ್ರ ಮತ್ತೆ ಶ್ರೇಷ್ಠ ಪುರುಷರು ಹೇಳಿರ್ತಾರಲ್ಲ, ಅವರಿಂದ ಹೇಳಿಲ್ಪಟ್ಟಾಗ ಉಂಟಾಗುವಂತ ವಿವೇಕ ಜ್ಞಾನ ಅಂತ ಇದೆ ಅಲ್ಲಿ. ವಿವೇಕ ಜ್ಞಾನಕ್ಕಿಂತ ಧ್ಯಾನ, ಅದಕ್ಕಿಂತ ಕರ್ಮಫಲದ ತ್ಯಾಗ ಇದೆ, ಶ್ರೇಷ್ಠ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಇಲ್ಲಿ ಜ್ಞಾನ ಅನ್ನೋದನ್ನ ಶಾಸ್ತ್ರ ಅಥವಾ ಇನ್ನು ಶ್ರೇಷ್ಠ ಪುರುಷರು, ಮಹಾತ್ಮರು ಇವರೆಲ್ಲ ಹೇಳ್ತಾರಲ್ವ ನಮಗೆ, ಅವಾಗ ನಮಗೆ ವಿವೇಕ ಜ್ಞಾನ ಬರುತ್ತಲ್ಲ, ಅದ್ರ ಬಗ್ಗೆ ಹೇಳಿದ್ದಾರೆ ಇಲ್ಲಿ. ಸೊ ಅಲ್ಲೂ ಕೂಡ ಜ್ಞಾನ ಅನ್ನುವಂಥ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಇನ್ನು 13ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಜ್ಞೇಯದ ವರ್ಣನೆಯಲ್ಲಿ ವಿಶೇಷಣದ ರೂಪದಲ್ಲಿ ಜ್ಞಾನ ಅನ್ನುವಂಥ ಶಬ್ದ ಬಂದಿದೆ. ಈ ಕಾರಣದಿಂದ ಏನಾಯ್ತು, ಅಲ್ಲಿ ಜ್ಞಾನದ ಅರ್ಥ ಪರಮೇಶ್ವರನ ನಿತ್ಯ ವಿಜ್ಞಾನಾನಂದ ಘನ ಸ್ವರೂಪ ಅಂತ ಆಗತ್ತೆ. ಜ್ಞಾನ ಅಂತಂದ್ರೆ ತಿಳಿಯೋದು, ಜ್ಞೇಯ ಅಂತಂದ್ರೆ ಯಾರನ್ನ ತಿಳ್ಕೊಳ್ತೀವಿ ನಾವು ಅದ್ರ ಬಗ್ಗೆ. ಅದಕ್ಕೋಸ್ಕರ ಇಲ್ಲಿ ಜ್ಞಾನದ ಅರ್ಥ ಏನು? ಪರಮೇಶ್ವರನ ನಿತ್ಯ ವಿಜ್ಞಾನಾನಂದ ಘನ ಸ್ವರೂಪ ಅಂತ ಅರ್ಥ ಮಾಡ್ಕೋಬೇಕು. ಆಮೇಲೆ 18ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ
ಬ್ರಾಹ್ಮಣನ ಸ್ವಾಭಾವಿಕ ಕರ್ಮಗಳಿರುತ್ತಲ್ಲ ಅದರ ಗಣನೆಯಲ್ಲಿ ಜ್ಞಾನ ಅನ್ನುವಂಥ ಶಬ್ದ ಬಂದಿದೆ. ಅದರ ಅರ್ಥ ಶಾಸ್ತ್ರಗಳ ಅಧ್ಯಯನ, ಅಧ್ಯಾಪನ ಅಂತ ಹೇಳಿದ್ದಾರೆ. ಇಲ್ಲಿ ಏನು ಜ್ಞಾನ ಅಂತಂದ್ರೆ ಅರ್ಥ, ಈಗ ಬ್ರಾಹ್ಮಣನ ಸ್ವಾಭಾವಿಕ ಕರ್ಮಗಳನ್ನು ಹೇಳಬೇಕಾದ್ರೆ ಶಾಸ್ತ್ರಗಳ ಅಧ್ಯಯನ ಅಧ್ಯಾಪನ ಮಾಡ್ತಾರಲ್ಲ ಅದರ ಬಗ್ಗೆ ಇಲ್ಲಿ ಜ್ಞಾನ ಅನ್ನುವಂಥ ಶಬ್ದವನ್ನ ಉಪಯೋಗ ಮಾಡ್ತಾರೆ. ಅಂದ್ರೆ ಅವ್ರು ಏನೇನೆಲ್ಲ ಮಾಡ್ತಾರೋ ಶಾಸ್ತ್ರಗಳ ಅಧ್ಯಯನ ಅಧ್ಯಾಪನ ಅದಕ್ಕೆ ಜ್ಞಾನ ಅಂತ ಹೇಳಿದ್ದಾರೆ. ಇನ್ನು ಮುಂದಿನದ್ದೇನು ಹೇಳಿದ್ದಾರೆ ಅಂತಂದ್ರೆ, ಈ ಅಧ್ಯಾಯದ 36ರಿಂದ 39ನೇ ಶ್ಲೋಕದವರೆಗೂ ಕೂಡ ಬಂದಿರುವಂತ ಎಲ್ಲ ಜ್ಞಾನ ಅನ್ನುವಂಥ ಶಬ್ದಗಳ ಅರ್ಥ ಪರಮಾತ್ಮನ ತತ್ವಜ್ಞಾನ. ಅಂದ್ರೆ ಈ ಒಂದು ಅಧ್ಯಾಯ, ಈಗ ನಾವು 4ನೇ ಅಧ್ಯಾಯ ತಿಳ್ಕೊಳ್ತಾ ಇದೀವಲ್ವಾ, ಅಲ್ಲಿ ಏನು ಅಂತಂದ್ರೆ ಜ್ಞಾನ ಜ್ಞಾನ ಅಂತ ಎಲ್ಲಿ ಬಂದಿದೆಯೋ ಅದೆಲ್ಲವೂ ಕೂಡ ಅಂದ್ರೆ 36ರಿಂದ ಹಿಡಿದು 39ನೇ ಶ್ಲೋಕದವರೆಗೂ ಬಂದಿರುವಂತಹ ಜ್ಞಾನ ಅನ್ನುವಂಥ ಶಬ್ದಕ್ಕೆ ಅರ್ಥ ಪರಮಾತ್ಮನ ತತ್ವಜ್ಞಾನ. ಯಾಕೆ ಅಂತಂದ್ರೆ ಅದು ಎಲ್ಲ ಕರ್ಮ ಕಲಾಪವನ್ನು ಕೂಡ ಭಸ್ಮ ಮಾಡುವಂಥದ್ದು, ಎಲ್ಲ ಪಾಪಗಳಿಂದ ದಾಟಿಸುವಂಥದ್ದು, ಎಲ್ಲಕ್ಕಿಂತ ಹೆಚ್ಚಾಗಿ ಪವಿತ್ರವಾಗಿರುವಂಥದ್ದು, ಯೋಗ ಸಿದ್ಧಿಯ ಫಲ ಮತ್ತೆ ಪರಮ ಶಾಂತಿ ಅನ್ನೋದಕ್ಕೆ ಕಾರಣ ಅಂತ ಹೇಳಿದ್ದಾರೆ. ಇದೇ ರೀತಿ 5ನೇ ಅಧ್ಯಾಯದ 16ನೇ ಶ್ಲೋಕದಲ್ಲಿ ಪರಮಾತ್ಮನ ಸ್ವರೂಪವನ್ನ ಸಾಕ್ಷಾತ್ಕರಿಸುವಂಥದ್ದು, ಮತ್ತೆ 14ನೇ ಅಧ್ಯಾಯದ 1ನೇ ಮತ್ತು 2ನೇ ಶ್ಲೋಕಗಳಲ್ಲಿ ಎಲ್ಲ ಜ್ಞಾನಗಳಲ್ಲಿ ಉತ್ತಮ ಅಂತ ತಿಳಿಸಿರುವಂಥ ಕಾರಣದಿಂದನೇ ಜ್ಞಾನದ ಅರ್ಥ ತತ್ವಜ್ಞಾನ ಅಂತ ತಿಳ್ಕೋಬೇಕು. ಬೇರೆ ಕಡೆಗಳಲ್ಲಿನ ಪ್ರಸಂಗದಿಂದ ನಾವು ಹೀಗೇನೆ ಅರ್ಥ ಮಾಡ್ಕೋಬೇಕಂದ್ರೆ ಆಯಾ ಒಂದು ಪರಿಸ್ಥಿತಿಗೆ ಆಯಾ ಸಂದರ್ಭದಲ್ಲಿ ಅವರು ಹೇಳಬೇಕಾದ್ರೆ ಇದನ್ನು ಹೇಳಿದ್ದಾರೆ. ಸೊ ಇಲ್ಲಿ ತತ್ವಜ್ಞಾನದ ಬಗ್ಗೆನೆ ಈ ಒಂದು ಅಧ್ಯಾಯದಲ್ಲಿ ಈ ರೀತಿ ಹೇಳಿದ್ದಾರೆ, ಮತ್ತೆ 5ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಮತ್ತೆ 14ನೇ ಅಧ್ಯಾಯದಲ್ಲೂ ಕೂಡ ತತ್ವಜ್ಞಾನದ ಬಗ್ಗೆ ಹೇಳಬೇಕಾದ್ರೆ ಜ್ಞಾನ ಅನ್ನುವಂಥ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಸೊ ಜ್ಞಾನ ಅನ್ನೋದಕ್ಕೇನೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಅರ್ಥ ಬರುತ್ತೆ. ಅಂದ್ರೆ ತಿಳ್ಕೊಳ್ಳೋದು ಅಂತಂದು ಅರ್ಥ ಮಾಡ್ಕೊಂಡ್ರೆ ನಾವು ಅಲ್ಲಿ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ನೂ 1-2-3 ಕಡೆ ಹೇಳಿದ್ದಾರೆ, ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.